11 ಬಾರಿ ಈ ಶಬ್ದಗಳನ್ನು ಹೇಳಿರಿ ಮತ್ತು ರಾತ್ರಿಯೇ ಚಮತ್ಕಾರವನ್ನು ನೋಡಿರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವಾಗ ನಾವು ರಾತ್ರಿ ಮಲಗಿಕೊಳ್ಳುತ್ತೇವೋ ಆಗ ನಮ್ಮ ಬಾಹ್ಯ ಶರೀರ ಅಂದರೆ ಆಚೆ ಇರುವಂಥ ಶರೀರವು ಮಲಗಿಕೊಳ್ಳುತ್ತದೆ. ಆದರೆ ನಮ್ಮ ಆಂತರಿಕ ಶರೀರ, ಇದನ್ನು ನಾವು ಅವಚೇತನ ಶರೀರ ಅಂತೀವಿ ಅಥವಾ ಅವಚೇತನ ಮನಸ್ಸು ಅಂತೀವಿ. ಕೆಲವರು ಇದಕ್ಕೆ ಸೂಕ್ಷ್ಮ ಶರೀರವೂ ಅಂತಾರೆ. ಇದು ಜಾಗೃತ ಅಂದರೆ ಎಚ್ಚರವಾಗಿ ಇರುತ್ತದೆ. ರಾತ್ರಿ ಮಲಗುವಂಥ ಸಮಯದಲ್ಲಿ ದೇವರಿಗೆ ನೀವು ಯಾವ ರೀತಿಯಾದ ಶಬ್ದಗಳನ್ನು 11 ಬಾರಿ ಹೇಳಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ರಾತ್ರಿಯೇ ಚಮತ್ಕಾರ ನೋಡಲು ಸಿಗುತ್ತದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳ್ತೀವಿ. ಮನುಷ್ಯರಲ್ಲಿ 2 ಶರೀರಗಳು ಇರುತ್ತವೆ. ಒಂದು ಬಾಹ್ಯ ಶರೀರ. ಬಾಹ್ಯ ಶರೀರದಿಂದ ನಾವು ಆನಂದವನ್ನು ಅನುಭವಿಸುತ್ತೇವೆ. ಉದಾಹರಣೆಗಾಗಿ ನಾವು ಎಲ್ಲಾದರೂ ನೃತ್ಯ ಮಾಡ್ತಾ ಇದ್ದರೆ ಅದನ್ನು ನಾವು ನೋಡುತ್ತೇವೆ. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ಎಲ್ಲಾದರೂ ಏನಾದರೂ ನಡೀತಾ ಇದ್ದರೆ ಅದನ್ನು ನಾವು ನೋಡಿ ಆನಂದ ಪಡುತ್ತೇವೆ. ಆದರೆ ನಮ್ಮ ಆಂತರಿಕ ಮನಸ್ಸು, ಅವಚೇತನ ಮನಸ್ಸು, ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಹೊಂದಿಕೊಂಡು ಇರುತ್ತದೆ. ಹಾಗಾಗಿ ಅವಚೇತನ ಮನಸ್ಸಿನಿಂದ, ಶರೀರದಿಂದ ನೀವು ಏನೇ ಕಾರ್ಯಗಳನ್ನು ಮಾಡಿದ್ರೆ, ಯಾವ ವಿಷಯದ ಬಗ್ಗೆ ಬೇಡಿಕೊಳ್ತೀರಾ ಆ ಬೇಡಿಕೆ 100% ಆಗಿ ನೆರವೇರುತ್ತದೆ. ನಿಮ್ಮಲ್ಲಿ ತುಂಬ ಜನ ನಮಗೆ ಕಾಮೆಂಟ್ ಮಾಡಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಗುರುಗಳೇ, ನಾವು ಮಲಗುವ ಮುನ್ನ ಏನು ಮಾಡಬೇಕು? ಒಳ್ಳೆಯ ನಿದ್ರೆ ಬರಲು ಏನು ಮಾಡಬೇಕು? ಭೂತ ಪ್ರೇತಗಳಂಥ ಸಮಸ್ಯೆಗಳಿಂದ ಉಳಿದುಕೊಳ್ಳಲು ಏನಾದರೂ ಉಪಾಯ ಮಾಡಿ ತಿಳಿಸಿ ಅಂತ ಕೇಳ್ತಾರೆ. ನಿಮ್ಮಲ್ಲೂ ಸಹ ಹಲವಾರು ಜನರು ಭೂತ ಪ್ರೇತದಂಥ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನ ಕಷ್ಟ ಅನುಭವಿಸ್ಬೇಕಾಗತ್ತೆ. ಈ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಒಮ್ಮೆ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ಈ ಪ್ರಾಚೀನ ಕಾಲದ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ಕನ್ನಡ ಮಾಸ್ಟರ್ಸ್ ಚಾನಲನ್ನು ನಾವು ಯಾಕೆ ಕ್ರಿಯೇಟ್ ಮಾಡಿದ್ದೇವೆ ಅಂದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ನಮ್ಮದಾಗಿದೆ. ನಮ್ಮ ವಿಡಿಯೋ ಮೇಲೆ ವ್ಯೂಸ್ ಬರಲಿ ಅಥವಾ ಬಿಡಲಿ, ಸಬ್ಸ್ಕ್ರೈಬರ್ಗಳು ಬರಲಿ ಅಥವಾ ಬಿಡಲಿ, ಇದರಿಂದ ನಮಗೆ ಯಾವ ವ್ಯತ್ಯಾಸ ಬೀಳೋದಿಲ್ಲ. ಒಂದು ವೇಳೆ ನಮ್ಮ ವಿಡಿಯೋವನ್ನು ನೋಡಿದ ಯಾವುದಾದ್ರೂ ವ್ಯಕ್ತಿಗೆ ಒಳ್ಳೆಯದಾದರೆ ಇಲ್ಲಿ ನಾವು ನಮ್ಮನ್ನು ಅದೃಷ್ಟವಂತರು ಅಂತ ತಿಳಿತೀವಿ. ವಿಡಿಯೋದಲ್ಲಿ ಇಂದು ನಾವು ಬಂದು ತಿಳಿಸಿದಂಥ ಮಾಹಿತಿ ಸಾರ್ಥಕ ಆಗಿದೆ ಅಂತ ನಾವು ನಂಬ್ತೀವಿ. ನಿಮ್ಮಲ್ಲಿ ಹಲವಾರು ಜನ ಗಂಡ ಹೆಂಡತಿಯರು ನಮಗೆ ಈ ರೀತಿ ಕಾಮೆಂಟ್ ಮಾಡ್ತಾರೆ. ರಾತ್ರಿ ಗಂಡ ಹೆಂಡತಿಯರು ಯಾವ ರೀತಿ ಮಲಗಿಕೊಳ್ಳಬೇಕಂತ ಕೇಳ್ತಾ ಇರ್ತಾರೆ. ಇದಾದ ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಾಸ್ತು ವಿಜ್ಞಾನದ ಪ್ರಕಾರ ದಾಂಪತ್ಯ ಜೀವನದಲ್ಲಿ ನೀವು ಗಂಡ ಹೆಂಡತಿಯ ನಡುವೆ ಪ್ರೀತಿ ಸರಿಯಾಗಿ ಇರಲಿ ಅಂತ ಇಷ್ಟಪಡ್ತಾ ಇದ್ರೆ ಗಂಡ ಹೆಂಡತಿಯರಿಬ್ಬರು ಗಮನವಿಟ್ಟು ಕೇಳಿರಿ. ಹೆಂಡತಿಯು ಗಂಡನ ಎಡಭಾಗದತ್ತ ಮಲಗಿಕೊಳ್ಳಬೇಕು ಮತ್ತು ಹೆಂಡತಿಯ ಬಲಭಾಗದಲ್ಲಿ ಗಂಡನು ಮಲಗಿಕೊಳ್ಳಬೇಕು. ಇದರ ಹಿಂದೆ ಒಂದು ಕಾರಣ ಕೂಡ ಇದೆ. ಹೆಂಡತಿಯನ್ನ ಗಂಡನ ಅರ್ಧಾಂಗಿನಿ ಅಂತ ತಿಳಿಯಲಾಗಿದೆ. ಇದರಿಂದ ಕುಟುಂಬದಲ್ಲೂ ಸಹ ಸಮತೋಲನ ಇರುತ್ತದೆ. ಇನ್ನು ಯಾವ ದಿಕ್ಕಿನತ್ತ ತಲೆ ಮಾಡಿ ಮಲಗಿಕೊಂಡ್ರೆ ಒಳ್ಳೆಯ ನಿದ್ದೆ ಬರುತ್ತದೆ ಅಂತ ತಿಳಿಯೋಣ. ಜೀವನದಲ್ಲಿ ನಡೆಯುತ್ತಿರುವಂಥ ಸಮಸ್ಯೆಗಳು ಕೂಡ ಇಲ್ಲಿ ದೂರ ಆಗುತ್ತವೆ. ಧರ್ಮಶಾಸ್ತ್ರ ಮತ್ತು ವಾಸ್ತುವಿಜ್ಞಾನ ಹೇಳುವ ಪ್ರಕಾರ ಮನುಷ್ಯರು ಉತ್ತರ ದಿಕ್ಕಿನತ್ತ ಮುಖ ಮಾಡಿಕೊಂಡು ಮಲಗಿಕೊಳ್ಳಬೇಕು. ಯಾವ ವಿದ್ಯಾರ್ಥಿಗಳು ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಅಥವಾ ಯಾರು ನೌಕರಿಯಲ್ಲಿ ಪ್ರಮೋಷನ್ಗಳನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಇಂಥ ಜನರು ಉತ್ತರ ದಿಕ್ಕಿನತ್ತ ತಮ್ಮ ಮುಖ ಮಾಡಿ ಮಲಗಿಕೊಳ್ಳಬೇಕು. ಯಾರು ಪೂರ್ವ ದಿಕ್ಕಿನತ್ತ ಮುಖ ಮಾಡಿಕೊಂಡು ಮಲಗಿಕೊಳ್ತಾರೋ ಅಂಥವರಿಗೆ ತಾವು ಪೂರ್ವಕಾಲದಲ್ಲಿ ಮಾಡಿದಂಥ ಪುಣ್ಯಕರ್ಮಗಳು ನೆನಪಾಗುತ್ತವೆ. ಇನ್ನು ಪಶ್ಚಿಮ ದಿಕ್ಕಿನತ್ತ ಮುಖ ಮಾಡಿಕೊಂಡು ಮಲಗಿಕೊಳ್ಳೋದ್ರಿಂದ ದೇವತೆಗಳ ಕೃಪೆ ಸಿಗುತ್ತದೆ. ಮಲಗುವ ಮುನ್ನ ಯಾವ ಮಂತ್ರವನ್ನು ಜಪ ಮಾಡೋದ್ರಿಂದ ಬೇಗನೆ ನಿದ್ರೆ ಬರುತ್ತದೆ. ಈ ರೀತಿಯಾಗಿ ನಿಮ್ಮಲ್ಲಿ ಅಧಿಕವಾಗಿ ಜನರು ಕಾಮೆಂಟ್ ಮಾಡಿ ಕೇಳ್ತಾರೆ. ಇಲ್ಲಿ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಯಾರು ಮಲಗುವ ಮುನ್ನ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಮಲಗಿಕೊಳ್ತಾರೋ, ಒಂದು ವೇಳೆ 5 ಬಾರಿ ಗಾಯತ್ರಿ ಮಂತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡಿ ಮಲಗಿಕೊಂಡ್ರೆ ಬೇಗನೆ ಆಳವಾದ ನಿದ್ರೆಯೂ ಬರುತ್ತದೆ. ಆದರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದಕ್ಕೆ ಒಂದು ನಿಯಮ ಇದೆ. ಬೇರೆಯವರಿಗೆ ಕೇಳುವಂತೆ ನೀವು ಬಾಯಿಯಿಂದ ಹೇಳಿಕೊಂಡು ಇದನ್ನು ಜಪ ಮಾಡಬಾರದು. ಕೇವಲ ಮನಸ್ಸಿನಲ್ಲಿ ಮಾತ್ರ ಜಪ ಮಾಡಬೇಕು. ಯಾಕಂದರೆ ಇದು ವೇದ ಮಂತ್ರ ಆಗಿದೆ. ಇದನ್ನು ಮನಸ್ಸಿನಲ್ಲಿ ಜಪ ಮಾಡಿ ಮಲಗಿಕೊಂಡ್ರೆ ಬೇಗನೆ ಆಳವಾದ ನಿದ್ರೆಯೂ ಬರುತ್ತದೆ. ಭೂತ ಪ್ರೇತಗಳಂಥ ಸಮಸ್ಯೆಯಿಂದ ನಿಮಗೆ ರಕ್ಷಣೆ ಕೂಡ ಸಿಗುತ್ತದೆ. ಯಾಕಂದರೆ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಶರೀರದಲ್ಲಿ ಶಕ್ತಿ ಹುಟ್ಟುತ್ತದೆ. ನಿಮ್ಮಲ್ಲಿ ಕೆಲವು ಜನರು ಕೇಳುವ ಪ್ರಶ್ನೆ ಏನಿತ್ತಂದರೆ ಜೀವನ ಚೆನ್ನಾಗಿ ನಡಿಬೇಕಂದ್ರೆ ಎಷ್ಟು ಗಂಟೆಗೆ ಮಲಗಬೇಕಂತ ಕೇಳ್ತಾರೆ. ಧರ್ಮಶಾಸ್ತ್ರದ ಅನುಸಾರವಾಗಿ
ರಾತ್ರಿ 11 ಗಂಟೆಗೂ ಮುನ್ನ ಮನುಷ್ಯರು ಮಲಗಿಕೊಳ್ಳಬೇಕು. ಸಾಮಾನ್ಯವಾಗಿ ನೋಡೋದಾದರೆ 9 ಗಂಟೆಯ ಹತ್ತಿರದಲ್ಲಿ ಮಲಗಿಕೊಳ್ಳಬೇಕು. ಆದರೆ ನಿಮಗೆ ಸಮಯ ಸರಿಯಾಗಿ ಸಿಗಲಿಲ್ಲ ಅಂದರೆ 11 ಗಂಟೆಯ ಒಳಗಡೆ ಮಲಗಿಕೊಳ್ಳಿ ಮತ್ತು ಮುಂಜಾನೆ ಸೂರ್ಯ ಉದಯಿಸುವ ಮುನ್ನ ಎದ್ದೇಳಬೇಕು. ಇದೇ ರೀತಿಯಾಗಿ ಇತಿಹಾಸವು ಹೇಳುತ್ತದೆ. ಅಂದರೆ ಮುಂಜಾನೆ 5 ಗಂಟೆ ಹತ್ತಿರದಲ್ಲಿ ಎದ್ದೇಳಬೇಕು. ಮಲಗುವ ಮುನ್ನ ನೀವು ಯಾರ ಧ್ಯಾನವನ್ನು ಮಾಡಬೇಕು. ಒಂದು ವೇಳೆ ನಿಮ್ಮ ಇಷ್ಟ ದೇವರು ಯಾರಾದರೂ ಇದ್ದರೆ, ಒಂದು ವೇಳೆ ಕೃಷ್ಣ ಆಗಿರ್ಬೋದು, ಆಂಜನೇಯ ಸ್ವಾಮಿ ಇರಲಿ, ಶಿವ ಇರಲಿ ಅಥವಾ ತಾಯಿ ದುರ್ಗಾಮಾತೆ ಇರಲಿ, ಗಮನವಿಟ್ಟು ಕೇಳಿರಿ. ಇಲ್ಲಿ ನೀವು ನಿಮ್ಮ ಇಷ್ಟ ದೇವರನ್ನು ನೆನೆಯುತ್ತಾ ಮಲಗಿಕೊಳ್ಳಬೇಕು. ಒಂದು ಮಾಹಿತಿಯ ಅನುಸಾರವಾಗಿ ಇಷ್ಟ ದೇವರನ್ನು ನೆನೆಯುತ್ತಾ ಮಲಗಿಕೊಂಡ್ರೆ ಮನುಷ್ಯರಿಗೆ ಆಳವಾದ ನಿದ್ರೆ ಬರುತ್ತದೆ. ಸ್ನೇಹಿತರೆ, ವಿಡಿಯೋ ಟೈಟಲ್ ನೋಡಿ ನೀವು ಈ ವಿಡಿಯೋ ನೋಡಲು ಬಂದಿದ್ದೀರಾ. ವಿಡಿಯೋ ಟೈಟಲಲ್ಲಿ ಈ ರೀತಿ ಇದೆ: ರಾತ್ರಿ ಮಲಗುವ ಮುನ್ನ ದೇವರ ಬಳಿ 11 ಬಾರಿ ಈ ರೀತಿ ಹೇಳಿಕೊಂಡು ಮಲಗಿರಿ, ರಾತ್ರಿಯೇ ಚಮತ್ಕಾರವನ್ನು ನೋಡಿ ಅಂತ ಇದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಆದರೆ ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿರಿ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀವಿ. ಮಲಗುವಂಥ ಸಮಯದಲ್ಲಿ ಭಗವಂತನಿಗೆ ನೀವು ಯಾವ ರೀತಿಯ ಶಬ್ದವನ್ನು 11 ಬಾರಿ ಹೇಳಬೇಕಂತ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಯಾರೋ ನಿಮ್ಮ ಇಷ್ಟ ದೇವರಾಗಿರ್ತಾರೋ ಅವರ ಮಂತ್ರವನ್ನು 11 ಬಾರಿ ನೀವು ಮನಸ್ಸಿನಲ್ಲಿ ರಾತ್ರಿ ಜಪ ಮಾಡಬೇಕು. 11 ಬಾರಿ ಜಪ ಮಾಡಿದ ನಂತರ ಮೊದಲನೆಯ ಶಬ್ದ ಈ ರೀತಿಯಾಗಿ ಹೇಳಬೇಕು: ನನ್ನ ಮನಸ್ಸಿಚ್ಛೆಯನ್ನು ಪೂರ್ಣಗೊಳಿಸಿರಿ. ಎರಡನೇದಾಗಿರೋದು ಧರ್ಮದ ಹಾದಿಯಲ್ಲಿ ನಡೆಸಿರಿ. ಮೂರನೇದಾಗಿ ನನ್ನಿಂದ ಯಾವ ಪಾಪ ಆಗದಂತೆ ನೋಡಿಕೊಳ್ಳಿರಿ. ನಾಲ್ಕನೇದಾಗಿರೋದು ಯಾವತ್ತಿಗೂ ನೀವು ನನಗೆ ಸಹಾಯ ಮಾಡಿರಿ. ಐದನೇದಾಗಿ ನನಗೆ ಮಾರ್ಗವನ್ನು ತೋರಿಸಿರಿ ಅಂತ. ಆರನೇದಾಗಿ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರಿಲ್ಲ, ನೀವೇ ಎಲ್ಲವೂ ನನಗೆ. ಏಳನೇದಾಗಿ ನೀವೇ ನನ್ನ ಸಹಾಯಕರು. ಎಂಟನೆಯದಾಗಿ ನನ್ನ ಉನ್ನತಿಯನ್ನು ನೀವೇ ಮಾಡಿರಿ. ಒಂಬತ್ತನೆಯದಾಗಿ ಪ್ರಭು, ನಿಮ್ಮ ಮಡಿಲಲ್ಲಿ ನನ್ನನ್ನು ಮಲಗಿಸಿಕೊಂಡು ಆಳವಾದ ನಿದ್ರೆಗೆ ಕರೆದುಕೊಂಡು ಹೋಗಿರಿ. ಹತ್ತನೆಯದಾಗಿ ಹೇ ಪರಮಾತ್ಮ, ನನ್ನ ಕಲ್ಯಾಣವನ್ನು ಮಾಡಿರಿ. 11ನೆಯದಾಗಿ ಪ್ರಭು, ನೀವು ನನಗೆ ಸಾಥ್ ಕೊಡಿ. ನೀವು ನನ್ನೊಡನೆ ಇದ್ದಾಗ ನನಗೆ ಯಾರ ಭಯ ಇರೋದಿಲ್ಲ. ಈ ರೀತಿಯಾಗಿ ಕೇವಲ ನೀವು 11 ಶಬ್ದಗಳನ್ನು ಹೇಳಬೇಕು. ಸ್ನೇಹಿತರೆ, ಒಂದು ಮಾಹಿತಿಯ ಅನುಸಾರವಾಗಿ ರಾತ್ರಿಯ ಸಮಯದಲ್ಲಿ ನಮ್ಮ ಅವಚೇತನ ಮನಸ್ಸು ಜಾಗೃತ ಅವಸ್ಥೆಯಲ್ಲಿ ಇರುತ್ತದೆ. ಈ ಎಲ್ಲ ಮಾತುಗಳು ಅಂದರೆ ಇಲ್ಲಿ ನಾವು ನಿಮಗೆ 11 ಶಬ್ದಗಳನ್ನು ತಿಳಿಸಿದ್ದೇವೆ. ಈ 11 ಶಬ್ದಗಳನ್ನು ಹೇಳೋದ್ರಿಂದ ರಾತ್ರಿ ಸಮಯ ಈ ಶಬ್ದಗಳೆಲ್ಲ ನಿಮ್ಮ ತಲೆಯ ಒಳಗಡೆ ಹೋಗುತ್ತವೆ. ಮಲಗಿದ ನಂತರವ ನಿಮ್ಮ ಮನಸ್ಸಿನಲ್ಲಿ ಈ ಶಬ್ದಗಳು ನಡೆಯುತ್ತಿರುತ್ತವೆ. ಒಂದು ಮಾಹಿತಿಯ ಅನುಸಾರವಾಗಿ ಅವಚೇತನ ಮನಸ್ಸಿನ ಕನೆಕ್ಟ್ ನೇರವಾಗಿ ಪರಮಾತ್ಮನೊಂದಿಗೆ ಇರುತ್ತದೆ. ಹಾಗಾಗಿ ನೀವೇನಾದರೂ ಈ ಶಬ್ದಗಳನ್ನು ಜಪ ಮಾಡಿ ಮಲಗಿಕೊಂಡ್ರೆ ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳು ಭಗವಂತನ ಬಳಿ ಹೋಗುತ್ತಿರುತ್ತವೆ. ಯಾವಾಗ ನೀವು ಭಗವಂತನನ್ನು ಕರೆಯುತ್ತೀರೋ ಆಗ ನಿಮ್ಮ ಮನಸ್ಸು ನಿರ್ಮಲವಾಗಿ ಇರಬೇಕು. ಯಾಕಂದರೆ ಒಳ್ಳೆಯ ಮನಸ್ಸಿನಿಂದ ಬೇಡಿಕೊಂಡ ಶಬ್ದಗಳು ಬೇಗನೆ ಭಗವಂತನ ಬಳಿ ಹೋಗಿ ತಲುಪುತ್ತವೆ. ಇಲ್ಲಿ ಮನುಷ್ಯನ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಈ ಮಾತಿನಲ್ಲಿ ಯಾವ ಸಂಶಯ ಇಲ್ಲ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿರಿ.